ಗ್ರಹಣ ಅಂತ ಕೇಳಿದ್ದಾರೆ. ರಾಹು ಕೇತು, ಕೇತು ಸೂರ್ಯನಿಗೆ, ರಾಹು ಚಂದ್ರನಿಗೆ ಹಿಡ್ಕೊಳ್ಳೋದು, ಅದು ನುಂಗೋದು ಅಂತೆಲ್ಲ ಇದೆ. ಕೊನೆಗೆ ವಿಜ್ಞಾನಿಗಳೆಲ್ಲ ಕಂಡು ಹುಡುಕಿ ತಿಳಿಸಿದ್ದಾರೆ ನಮಗೆ. ಏನು ಅಂತ ಹೇಳಿದ್ರೆ ಈ ಭೂಮಿಯ ನೆರಳು ಅಂತ. ಹೇಗಂದ್ರೆ ಅಷ್ಟು ಮಾತ್ರ ಹಿಡ್ಕೊಂಡಿರುತ್ತೆ, ಬಾಕಿ ಉಳಿದ ಅದರ ರುಂಡ ಮಾತ್ರ ನಮಗೇನು ಕಾಣುವುದಿಲ್ಲ. ಅದು ಸೂರ್ಯನ ಹಿಡಿದಾಗ ಅದರ ಕೈಕಾಲುಗಳು ಬಾಕಿ ಉಳಿದ್ದು ಮುಂಡ, ಅದು ರುಂಡ, ಇದು ಮುಂಡ. ಅವನು ಕತ್ತರಿಸ್ತಾನಲ್ಲ, ಎಲ್ಲಿ ಕತ್ತರಿಸ್ತಾನೆ ವಿಷ್ಣು ಆ ರಾಹು ಕೇತು ಅವರು ಅಮೃತ ಕುಡಿಯಕ್ಕೆ ಬಂದಾಗ ಕತ್ತರಿಸ್ಬಿಡ್ತಾರಲ್ಲ, ಕತ್ತರಿಸ್ಬಿಟ್ರೆ ಅವರಿಬ್ರು ಅಮರರಾಗಿ ಉಳಿದು ಬಿಡ್ತಾರೆ. ಯಾಕಂತಂದ್ರೆ ಸ್ವಲ್ಪ ಅಮೃತ ಎರಡಕ್ಕೂ ತಲುಪಿಡ್ತು, ಆದ್ರಿಂದ ಅಮರರಾಗಿ ಉಳಿದ್ಬಿಟ್ಟು ಅಂತ ಈ ತರಹ. ಆದ್ರೆ ಇದು ಆ ಮಾತು ಇಂದಿಗೆ ಸರಿ ಹೋಗೋದಿಲ್ಲ. ಅಲ್ದೇನೇನೆ ರಾಹು ಮತ್ತು ಕೇತು ಅಂತ ಹೇಳ್ತಕ್ಕಂಥ ಗ್ರಹವನ್ನ ಯಾರು ಅವ್ರು ಕಂಡವರೇ ಇಲ್ಲ. ಬಾಕಿ ಉಳಿದ ಎಲ್ಲ ಗ್ರಹಗಳನ್ನು ಕೂಡ ಕಂಡು ಹುಡುಕಿದ್ದಾರೆ. ರಾಹು ಕೇತು ಗ್ರಹ ತೋರಿಸಿ ಆಕಾಶದಲ್ಲಿ, ಇವತ್ತಿನವರೆಗೆ ಯಾರು ಹೇಳಿದವರಿಲ್ಲ. ಆದ್ರಿಂದ ಅಲ್ಲಿ ರಾಹು ಮತ್ತು ಕೇತು ಅಂತ ಹೇಳ್ತಕ್ಕಂಥದ್ದು ಒಂದು ಸಾಂಕೇತಿಕವಾದಂತಹದ್ದು, ಸಂಕೇತ. ಇಡೀ ಪುರಾಣ ಅಂತ ಹೇಳ್ತಕ್ಕಂಥದ್ದು ದೊಡ್ಡ ಸಂಕೇತವನ್ನ ಹೇಳ್ತದದು. ನಮ್ಮ ಬುದ್ಧಿಗೆ ವಿಶೇಷವಾಗಿ ಗ್ರಹಣ ಹಿಡಿತಾ ಇರುತ್ತೆ. ಬುದ್ಧಿ ಅಂತ ಹೇಳ್ತಕ್ಕಂಥದ್ದೇ ಚಂದ್ರ, ಅಜ್ಞಾನ ಅಂತ ಹೇಳ್ತಕ್ಕಂಥದ್ದೇ ರಾಹು. ಸೊ ಈ ರೀತಿಯಲ್ಲಿ ನಾವು ಸಾಂಕೇತಿಕವಾಗಿ ಅದನ್ನ ತಗೊಳ್ಬೇಕಾಗತ್ತೆ ವಿನಃ ಹಿಂದಿನ ಆಧುನಿಕ ಜಗತ್ತಿನಲ್ಲಿ ಅದನ್ನ ತಗೊಳಕಾಗೋದಿಲ್ಲ. ಆದ್ರೆ ಆವತ್ತಿನ ದಿವಸ ಎಲ್ಲ ಪಾರಾಯಣ ಮಾಡ್ತಕ್ಕಂಥದ್ದು, ಆಮೇಲೆ ಊಟ ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು, ಇದೆಲ್ಲ ಯಾತಕ್ ಬಂತು ಅಂತ ಹೇಳಿದ್ರೆ ಗ್ರಹಣ ಕಾಲದಲ್ಲಿ ಊಟ ಮಾಡಿದ್ರೆ ಜೀರ್ಣ ಆಗೋದಿಲ್ಲ ಅದು. ಆಮೇಲೆ ಗ್ರಹಣ ಕಾಲದಲ್ಲಿ ಪ್ರಕೃತಿ ಅಂತ ಹೇಳ್ತಕ್ಕಂಥದ್ದು ಬಹಳ ಶಾಂತವಾಗಿರ್ತದೆ. ಸಮುದ್ರದ ಅಲೆಗಳೆಲ್ಲ ನಿಂತು ಹೋಗ್ಬಿಟ್ಟಿರುತ್ತೆ, ಏರು ಇಳಿತ ನದಿಗಳಲ್ಲಿ ನಿಂತು ಹೋಗ್ಬಿಟ್ಟಿರುತ್ತೆ, ಪ್ರಕೃತಿಯ ಎಲ್ಲ ಬಗೆಯ ಉತ್ಕ್ರಾಂತಿಗಳು ನಿಂತು ಹೋಗ್ಬಿಟ್ಟಿರುತ್ತೆ ಗ್ರಹಣ ಕಾಲದಲ್ಲಿ. ಸಂಧ್ಯಾ ಕಾಲದಲ್ಲೂ ಕೂಡ ಮತ್ತು ಪ್ರಾತಃ ಕಾಲದಲ್ಲಿ 12 ಗಂಟೆ ಮಧ್ಯಾಹ್ನ, 12 ಗಂಟೆ ರಾತ್ರಿ ನೀವು ಸಮುದ್ರದ ಹತ್ರಕ್ಕೆ ಹೋಗ್ಬೇಕು, ಎಲ್ಲ ಅಲೆಗಳನ್ನೆಲ್ಲ ನಿಲ್ಸ್ಕೊಂಡು ಕೂತಿರುತ್ತದು ಆ ಟೈಮಿಗೆ. ಹಾಗೇನೇನೆ ಈ ಗ್ರಹಣ ಕಾಲದಲ್ಲೂ ಕೂಡ, ಅಲ್ಲಂತೂ ವಿಶೇಷವಾಗಿ ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಸೂರ್ಯಗ್ರಹಣದ ದಿವಸ ಪೂರ್ತಿ ಗ್ರಹಣ ಆದಾಗ ಕಾಯ ಪಕ್ಷಿಗಳೆಲ್ಲ ಮಲ್ಕೊಂಡು ನಿದ್ರೆ ಮಾಡ್ಕೊಂಡು ಮಾಡ್ಬಿಡುತ್ತವೆ, ಸದ್ದೆಲ್ಲ ಅಡಚಿ ಬಿಡುತ್ತವೆ, ಕತ್ಲಾಯ್ತು ಅಂತಲೇನೇನೆ. ಹೀಗೆ ಪ್ರಕೃತಿ ಅಂತ ಹೇಳ್ತಕ್ಕಂಥದ್ದು ಪರಮಶಾಂತವಾಗಿರ್ತದೆ, ಸಾತ್ವಿಕವಾಗಿರ್ತದೆ. ಇಂತಹ ಸಂದರ್ಭದಲ್ಲಿ ಧ್ಯಾನ ಕೂತಾಗ ಬಹಳ ಬೇಗ ಏಕಾಗ್ರತೆ ಅಂತ ಹೇಳ್ತಕ್ಕಂಥದ್ದು ಸಿದ್ಧಿಸ್ತದೆ. ಅದಕ್ಕೆ ಫಲ ಬಹಳ ಜಾಸ್ತಿ ಅಷ್ಟೇ. ಅದು ಕೂಡ ಅದು ಪುಣ್ಯ ಕಾರ್ಯ ಅಂತ ಹೇಳ್ತಕ್ಕಂಥದ್ದನ್ನ ಆ ಸಂದರ್ಭದಲ್ಲಿ ಒಂದು ದೃಢ ಮನಸ್ಸಿನಿಂದ ಮಾಡೋಕೆ ಬುದ್ಧಿ ಇರುತ್ತೆ ಅಂತ. ಎಲ್ಲರ ಮನಸ್ಸು ಕೂಡ ಒಮ್ಮುಖವಾಗಿ ಆ ಕಡೆ ಹೋಗ್ತಾ ಇರುತ್ತೆ, ಬಹಳ ಚೆನ್ನಾಗಿರುತ್ತೆ. ಆ ಕಡೆ ತೀರ್ಥಕ್ಷೇತ್ರಗಳೆಲ್ಲ ನೋಡ್ಬೇಕದನ್ನ, ಬಹಳಷ್ಟು ಶ್ರದ್ಧಾವಂತರು ಅದರಲ್ಲಿ ಒಂದೇ ಮನಸ್ಸಿನಿಂದ ಆ ಕಾರ್ಯದಲ್ಲಿ ಮಗ್ನರಾಗಿರ್ತಾರೆ. ಆ ಒಂದು ಏಕಾಗ್ರತೆ, ನಿಷ್ಠೆ, ಅದರ ಮೂಲಕ ಎಲ್ಲ ಒಳ್ಳೇದಾಗ್ತಾ ಇರ್ತದೆ. ಅಷ್ಟಕ್ಕೋಸ್ಕರ ಆ ತರ ಮಾಡಿಟ್ಟಿದ್ದಾರೆ ಅದನ್ನ. ಆಮೇಲೆ ದರ್ಭೆ ಅಂತ ಹೇಳ್ತಕ್ಕಂಥದ್ದು ಅದರಲ್ಲಿ ಶುದ್ಧಿಗೊಳಿಸ್ತಕ್ಕಂತಹ ಒಂದು ಶಕ್ತಿ ಇದೆ. ಈ ಪ್ರಕೃತಿನಲ್ಲಿ ಇರ್ತಕ್ಕಂತಹ ಒಂದೊಂದು ವಸ್ತುವಿನಲ್ಲೂ ಕೂಡ ಒಂದೊಂದು ಶಕ್ತಿ ಇರುತ್ತೆ. ಆಶ್ರಮದಲ್ಲಿ ಆರತಿ ಮಾಡುವಾಗ ಸಂಕೇತಗಳು ಏನೇನು ಅಂತ ಉದಾಹರಣೆಗೆ ಕೂತ್ಕೊಳ್ಳಿ. ಒಂದನೇದಾಗಿ ಆರತಿ ಅಂದ್ರೆ ಜ್ಯೋತಿ, ಎರಡನೇದಾಗಿ ಏನಿರುತ್ತೆ ಅಲ್ಲಿ ನೀರು ಶಂಖದಲ್ಲಿ, ಮೂರನೇದಾಗಿ ಏನಿರುತ್ತೆ ಬಟ್ಟೆ, ನಾಲ್ಕನೇದಾಗಿ ಏನಿರುತ್ತೆ ಹೂವು, ಐದನೇದಾಗಿ ಏನಿರುತ್ತೆ ಚಾಮರ. ಈ 5 ಇರೋದಲ್ಲಿ 6 ಇಲ್ಲ. 5 ಇರೋದ್ರಿಂದ
ಅದು ಪಂಚಭೂತಗಳ ತತ್ವ. ಪಂಚಭೂತಗಳು ಅಂದ್ರೆ ಏನು? ಭೂಮಿ, ನೀರು, ಆಮೇಲೆ ಅಗ್ನಿ, ವಾಯು, ಆಕಾಶ. ಈ 5 ಅಂಶಗಳು 5 ತತ್ವಗಳನ್ನ ಪ್ರತಿನಿಧಿಸುತ್ತವೆ. ಅಗ್ನಿ ಅಂದ್ರೆ ದೀಪ, ಆರತಿ ಮಾಡ್ತೀವಲ್ಲ, ಅದು ಅಗ್ನಿ ತತ್ವ. ನೀರು ನೀರಿನ ತತ್ವ. ಆಮೇಲೆ ಹೂವು 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 ಭೂತತ್ವ. ಭೂಮಿಯಿಂದ ಬಂದದ್ದು. ಗಂಧವತಿ, ಪೃಥ್ವಿ ಗಂಧವತಿ, ಸುವಾಸನೆ ಬರ್ತಕ್ಕಂಥದ್ದೆಲ್ಲ ಭೂಮಿಯಿಂದ. ಬಟ್ಟೆ ಅದು ಆಕಾಶ. ಬಟ್ಟೆ ಅಂತ ಹೇಳ್ತಕ್ಕಂಥದ್ದು ಆಕಾಶ ತತ್ವ. ಆಮೇಲೆ ಚಾಮರ ಅಂತ ಹೇಳ್ತಕ್ಕಂಥದ್ದು ಗೊತ್ತೇ ಇದೆ, ಗಾಳಿ. ಈ ಎಲ್ಲ ಪಂಚ ಮಹಾಭೂತಗಳನ್ನು ಕೂಡ ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ. ನನಗೇನು ಬೇಡ, ನನಗೆ ನೀನು ಮಾತ್ರ ಇದ್ರೆ ಸಾಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಕೇಳಿ ಏನಾರ್ವೆ, ಮುಲಾಜ್ ಬೇಡ. ನನಗೆ ಹಾಕೊಳ್ಳಿ ಒಂದ್ ದಿವಸ, ಹೋದ ಮೇಲೆ ಮಲ್ಕೊಂಡ್ ಬಿಡೋದೇ ಕೆಲಸ. ಎಷ್ಟೋ ಜನ ಕೇಳ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಎಲ್ರದ್ರಿಗೆ ಹೇಗಪ್ಪ ಕೇಳೋದು ಅಂತ. ಜ್ಯೋತಿಷ್ಯ ಎನ್ನುವುದು ವಿಶ್ಫುಲ್ ಥಿಂಕಿಂಗ್ ಎಂದು ವಿದ್ಯಾರ್ಥಿಗಳು ಪರಿಗಣಿಸಿರುವಾಗ, ಈ ಫಲಿತ ಜ್ಯೋತಿಷ್ಯ ಎಷ್ಟರ ಮಟ್ಟಿಗೆ ನಮ್ಮ ಪರಿಸ್ಥಿತಿಯಲ್ಲಿ ಆರೋಗ್ಯಕರವಾಗಿದೆ. ಈ ಜ್ಯೋತಿಷ್ಯ ಅನ್ನೋದು ನಿಜವಾಗಿಯೂ ಕೂಡ ಅರ್ಥವತ್ತಾದ್ದು. ಇದನ್ನು ನಾವು ಕಡೆಗಣಿಸುವ ಹಾಗಿಲ್ಲ. ಆದ್ರೆ ದಾರಿಲಿ ಬೀದಿಯಲ್ಲಿ ಕೂತವರೆಲ್ಲ ಶಾಸ್ತ್ರ ಹೇಳ್ತಾರಲ್ಲ, ಅದನ್ನು ಮಾತ್ರ ನೆಚ್ಕೊಳಕ್ ಆಗೋದಿಲ್ಲ. ಅಷ್ಟೇ ಅಲ್ಲ, ಅದರಲ್ಲಿ ತುಂಬಾ ನೈಪುಣ್ಯ ಇರ್ಬೇಕಾಗತ್ತೆ. ಆ ತರದವ್ರು ಒಬ್ರು ಇದ್ದಾರೆ ನಮಗೆ ಗೊತ್ತಿರುವ ಹಾಗೆ. ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಯಾವುದೋ ಒಂದು ಹೋಟ್ಲ್ ಇದೆ. ಅಲ್ಲಿ ಒಂದು ರೂಮ್ ನಲ್ಲಿ ಏನೋ ಒಂದು ಹೆಸರಿದೆ. ನಮ್ಮ ಆಶ್ರಮದಲ್ಲಿ ಅವರ ಅಡ್ರೆಸ್ ಇದೆ. ನೀವು ಕೂಡ ಕೇಳ್ತಿರೋ?